ನಮಸ್ಕಾರ ಸ್ನೇಹಿತರೆ ಕೆಇಎ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಎಫ್ ಡಿ ಎ HK ಪೇಪರ್ ಏನಾಗಿತ್ತು ಅದರ ಕ್ವಶನ್ ತಗೊಂಡಿದ್ದೀನಿ. ಈ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ ನೋಡಿ, ಇಲ್ಲಿ ಬಂದಿರತಕ್ಕಂಥದ್ದು ನಾವು ಎಲ್ಲಾ ಪ್ಯಾಟರ್ನ್ ಕವರ್ ಮಾಡಿದೀವಿ. ನಮ್ಮ ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಮ್ಯಾರಥಾನ್ ವಿಡಿಯೋಗಳು ಮಾಡಿದೀವಿ ಈ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ. ಇದನ್ನಾರು ನೋಡಿ, ಅಥವಾ ಪ್ಲೇ ಲಿಸ್ಟ್ ಕೊಡ್ತೀನಿ, ಪ್ಲೇ ಲಿಸ್ಟ್ ಗಾರ ಹೋಗಿ, ಅಥವಾ ಈ ಒಂದು ಕಂಪ್ಲೀಟ್ ಗ್ರಾಮರ್ ವಿಡಿಯೋ ನೋಡಿ, ಇಲ್ಲೆಲ್ಲ ನಾವು ಕವರ್ ಮಾಡಿದೀವಿ. ಓಕೆ, ಇಲ್ಲಿ ನಾನು ತೋರಿಸ್ತೀನಿ, ಕ್ವಶನ್ಸ್ ತಗೊಂಡಿದ್ದೀನಿ, ಅವತ್ತೊಂದು ಡಿಸ್ಕಸ್ ಮಾಡೋಣ. ಇವೆಲ್ಲ ಗ್ರಾಮರ್ಗಳು ಬರುತ್ತೆ ಅಂತ ಕೂಡ ಹೇಳಿದ್ದೆ. ಇವೆಲ್ಲ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲೂ ಡಿಸ್ಕಸ್ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ರೆಫರ್ ಮಾಡಿ, ರೆಫರ್ ಮಾಡಿ. ಎಕ್ಸಾಮ್ ಹತ್ರ ಇರೋದ್ರಿಂದ ನೀವು ಮ್ಯಾರಥಾನ್ ವಿಡಿಯೋಗಳು ನೋಡಿ, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಜನರಲ್ ಇಂಗ್ಲಿಷ್ ಕೂಡ ಇದೆ, ಕನ್ನಡ ಇದೆ, ಕಂಪ್ಯೂಟರ್ ಇದೆ, ಇವೆಲ್ಲ ಕೂಡ ತಾವು ನೋಡ್ಬೋದು. ಅರ್ಥ ಆಗಿಲ್ಲ ಅಂತಂದ್ರೆ ಗ್ರಾಮರ್ ವಿಡಿಯೋ ಕೂಡ ತಾವು ನೋಡ್ಬೋದು. ಎಲ್ಲ ಲಿಂಕ್ ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ಹಾಗಾದ್ರೆ ತಡ ಮಾಡಲ್ಲ, ಕ್ವಶನ್ಸ್ ತಗೊಳ್ತೀನಿ. ಎಷ್ಟು ಚೆನ್ನಾಗಿದೆ ಕ್ವಶನ್ಸ್ ಅಂದ್ರೆ, ಅಲ್ಟಿಮೇಟ್ ಆಗಿವೆ ಕ್ವಶನ್ಸ್, ಮಾಡರೇಟ್ ಆಗಿವೆ. ಐಡೆಂಟಿಫೈ ದ ಕರೆಕ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ಐಡಿಯಮ್ ಅಂಡ್ ಫ್ರೇಸ್. ಓಕೆ, ಸೆಲ್ಫಿಶ್ ಪೀಪಲ್ ಆರ್ ಮೋರ್ ಕನ್ಸರ್ನ್ ವಿತ್ ದ ಲವ್ಸ್ ಅಂಡ್ ಫಿಶಸ್ ರಾದರ್ ದನ್ ದ ಸರ್ವಿಸ್. ಲವ್ಸ್ ಅಂಡ್ ಫಿಶಸ್ ಅಂದ್ರೆ ಏನರ್ಥ? ಅಂಡರ್ಲೈನ್ ಮಾಡಿರೋದು ಅದಕ್ಕೆ. ಓಕೆ, ಇಲ್ಲ ಅವನೇ ಹೇಳ್ತಾನೆ, ಸೆಲ್ಫಿಶ್ ಅಂದ್ರೆ ಏನು? ನಿನ್ನದನ್ನ ನಿನ್ನ ನೋಡ್ಕೋತ್ಯಾ, ನಿನಗೆ ಇಂಪಾರ್ಟೆಂಟ್ ಕೊಡ್ತೀಯಾ ಅಂದ್ರೆ ಏನರ್ಥ? ಟು ಲಾಫ್ ಸೀಕ್ರೆಟ್ಲಿ ಅಲ್ಲ, ಟು ಡೂ ಸಮಥಿಂಗ್ ರಾಂಗ್ ಅಲ್ಲ, ಆಲ್ಮೋಸ್ಟ್ ನಥಿಂಗ್. ಮೆಟೀರಿಯಲ್ ಬೆನಿಫಿಟ್ಸ್. ಮೆಟೀರಿಯಲ್ ಬೆನಿಫಿಟ್ಸ್ ಅಂದ್ರೆ ನಿನ್ನ ಸೆಲ್ಫ್ ಬೆನಿಫಿಟ್ ಅಂತ. ನೀವೆಲ್ಲ ಏನ್ ನೋಡ್ಕೋತೀರಾ? ಸೆಲ್ಫ್ ಬೆನಿಫಿಟ್ ನೋಡ್ಕೋತೀರಾ ಅಂತ. ರಾದರ್ ದನ್ ಸರ್ವಿಸ್, ನೀವು ಸೇವೆ ಮಾಡಕ್ಕಿಂತ ನಿಮ್ಮ ಬೆನಿಫಿಟ್ ನೋಡ್ಕೋತೀರಾ. ಲವ್ಸ್ ಅಂಡ್ ಫಿಶಸ್ ಅಂತಂದ್ರೆ ಅರ್ಥ ಮೆಟೀರಿಯಲ್ ಗೇನ್, ಪರ್ಸನಲ್ ಪ್ರಾಫಿಟ್ ಆರ್ ವರ್ಡ್ಲಿ ಬೆನಿಫಿಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಅದರ ಒಳ ಅರ್ಥ. ಗೊತ್ತಾಗ್ಲಿಲ್ಲ, ನಾನು ನಿಮ್ಗೆ ಹೇಳ್ತೇನೆ, ಸೆಲ್ಫಿಶ್ ಪೀಪಲ್ ಅಂದ್ರೆ ಏನರ್ಥ? ಅವ್ರನ್ನ ನೋಡ್ಕೋತಾರೆ ಅಂತ. ರಾದರ್ ದನ್ ದ ಸರ್ವಿಸ್, ಸೇವೆ ಮಾಡಕ್ಕೆ ತಾವು ನೋಡ್ಕೋತಾರೆ, ತಮ್ದು ತಾವು ನೋಡ್ಕೋತಾರೆ ಅಂದ್ರೆ ಇದಕ್ಕೆ ಮೀನಿಂಗ್ಫುಲ್ ಆಗಿರೋದು ಆಪ್ಷನ್ 2 ಮಾತ್ರ. ಓಕೆ, ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. He seems dash his stay at Mahabaleshwara. Choose the right form of the verb from the options given below. ವರ್ಬ್ ಕರೆಕ್ಟ್ ಆಗಿರೋದು ಹಾಕ್ಬೇಕು. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಗ ಅವೆಲ್ಲ ಕೊಟ್ಟಿರ್ತಾನೆ, ಅದು ನೋಡ್ಕೋಬೇಕಾಗತ್ತೆ. ಇಲ್ಲಿ ಎಂಜಾಯ್ ಇದೆ, ಎಂಜಾಯ್ಡ್ ಇದೆ, ಎಂಜಾಯ್ಡ್ ಇದೆ, ಎಂಜಾಯ್ಡ್ ನೋಡಿ. ಈ ಸೀಮ್ಸ್, ಅವನು ಖುಷಿಯಾಗಿದ್ದ ಆಗಿದ್ದ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಈ ಸೀಮ್ಸ್ ಡ್ಯಾಶ್ ಈ ಸ್ಟೇ ಅಟ್ ಮಹಾಬಲೇಶ್ವರ ಅಂದ್ರೆ ಅವನು ಮಹಾಬಲೇಶ್ವರ ಸ್ಟೇ ಆಗಿದ್ದ ಅನ್ನೋದ್ರಾದ್ರೆ ನಮಗ್ ವರ್ಬ್ ನಮ್ಗೆ ಏನ್ ಬೇಕು? ಪಾರ್ಟಿಸಿಪಲ್ ಬೇಕು, ಅಂದ್ರೆ ಪಾಸ್ಟ್ ಅಲ್ಲಿ ಇರಬೇಕು. ಅಂದ್ರೆ ಎಂಜಾಯ್ಡ್ ಇದೆ, ಎಂಜಾಯ್ಡ್ ಇದೆ, ಇವೆರಡು ತಪ್ಪಂತ ಆಯ್ತು ಅಲ್ಲಿಗೆ. ಇದರ ಆಪ್ಷನ್ 3 ಕರೆಕ್ಟ್ ಅಥವಾ ಆಪ್ಷನ್ 2 ಕರೆಕ್ಟ್? ಯಾವ್ದು ಕರೆಕ್ಟ್? ಯಾವ್ದು ಕರೆಕ್ಟ್? ಆಪ್ಷನ್ 3 ಕರೆಕ್ಟ್. ಟು ಹ್ಯಾವ್ ಎಂಜಾಯ್ಡ್. ವೈ ಸರ್? ಟು ಬಿ ಎಂಜಾಯ್ಡ್, ಟು ಹ್ಯಾವ್ ಎಂಜಾಯ್ಡ್ ಏನ್ ವರ್ಟ್ ಇಸ್? ನಾನು ಹೇಳಿದೆ ಫಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ನಾವು ನೋಡ್ಬೇಕು, ಹ್ಯಾವ್ ಇರೋದ್ರಿಂದ ಅದನ್ನ ಯೂಸ್ ಮಾಡಬೇಕು. ನೋಡಿ, ಟು ಹ್ಯಾವ್ ಎಂಜಾಯ್ ಗೋ, ಟು ಬಿ ಎಂಜಾಯ್ಡ್ ಗೋ ಏನ್ ವ್ಯತ್ಯಾಸ? ಟು ಹ್ಯಾವ್ ಎಂಜಾಯ್ಡ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟು ಹ್ಯಾವ್ ಎಂಜಾಯ್ಡ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ ನಾನು ಹೇಳ್ತೀನಿ, ಇಡಿ ಎಂಜಾಯ್ಡ್ ಅಂತ ಯಾವಾಗ ನಾವು ಕೇಳ್ತೀವಿ? ಪಾಸ್ಟ್ ಪಾರ್ಟಿಸಿಪಲ್ ಇದ್ದಾಗ. ಅಂದ್ರೆ ಇಟ್ ಈಸ್ ಎ ಕಂಪ್ಲೀಟೆಡ್ ಆಕ್ಷನ್, ಅಂದ್ರೆ ಆಗೋಗಿ ಡಿಸ್ಕ್ರೈಬ್ ದ ಕಂಪ್ಲೀಟೆಡ್ ಆಕ್ಷನ್ ಇದ್ದಾಗ. ಸೊ ಇಲ್ಲಿ ಅಥವಾ ಐದರ್ ಇಡಿ ಇರುತ್ತೆ, ಅಥವಾ ಎನ್ ಅಥವಾ ಎನ್ ಅಂತಿರುತ್ತೆ. ಅಂದ್ರೆ ವರ್ಬ್ ಥರ್ಡ್ ಫಾರ್ಮ್ ಅಂತೀವಲ್ಲ, ಈಟನ್, ಓಕೆ, ಟೇಕನ್ ಅಂತೀವಲ್ಲ ಹಂಗೆ, ಅಥವಾ ಇಡಿ ರೆಗ್ಯುಲರ್. ಸೊ ಈ ಎರಡು ಬರುತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಇದ್ದಾಗ. ಸೊ ಇದ್ರಲ್ಲಿ ಇರೋದು ಇಡಿ ಮಾತ್ರ. ಸೊ ಹ್ಯಾವ್ ಇದೆ, ಹಾಗಾಗಿ ಪಾಸ್ಟ್ ಪಾರ್ಟಿಸಿಪಲ್ ಇರಬೇಕು. ಟು ಬಿ ಎಂಜಾಯ್ಡ್ ಅಂತಕ್ಕಂಥದ್ದು ಜಸ್ಟ್ ಇಸ್ ಎ ಪ್ಯಾಸಿವ್, ಆಕ್ಟಿವ್ ಟು ಪ್ಯಾಸಿವೈಸ್ ಮಾಡಕ್ ಬೇಕಾರೆ ಅಂದ್ರೆ ನಾವು ಏನ್ ಯೂಸ್ ಮಾಡ್ತೀವಲ್ಲ ಅಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಈ ಸೀಮ್ಸ್ ಅಂತ ಇರೋದ್ರಿಂದ ಟು ಹ್ಯಾವ್ ಎಂಜಾಯ್ಡ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 3. ನೆಕ್ಸ್ಟ್ ಬರ್ತೇನೆ, ರಿಅರೇಂಜ್ ದ ಫಾಲೋಯಿಂಗ್ ಪಾರ್ಟ್ಸ್ ಆಫ್. ಓಕೆ, PQRS ಅಂತೀವಲ್ಲ, ಆ ತರ ಇದು ABCD ಕೊಟ್ಟಿದ್ದಾನೆ ಅಷ್ಟೇ. ಯಾವ ಫಸ್ಟ್ ಬರುತ್ತೆ? ಏನಿಲ್ಲ, ಫಸ್ಟ್ ಓದಿ. ದ ವೆಸ್ಟ್ ಕೇಮ್ ಟುಗೆದರ್. The Asia is coming together in the form of very different to the way, but shared value chain interest, not based on the colonialism or global roles. ನೋಡಿ, ಇಲ್ಲಿ ಫಸ್ಟ್ ಇಂಡಿಪೆಂಡೆಂಟ್ ವರ್ಡ್ ಅಥವಾ ನೌನ್ ಇರೋದು ಬರಬೇಕು, ಇಂಡಿಪೆಂಡೆಂಟ್ ಸೆಂಟೆನ್ಸ್ ಬರಬೇಕು. ಐದರ್ ಈ ವೆಸ್ಟ್ ಕೇಮ್ ಟುಗೆದರ್ ಇದೆ ಅಥವಾ ಏಷ್ಯಾ ಇದೆ, ಇವೆರಡರಲ್ಲಿ ಒಂದು ಬರಬೇಕು. ಎ ಅಥವಾ ಬಿ. ಇಲ್ಲಿ ಎ ಇದೆ, ಬಿ ಇದೆ, ಬಿ ಇದೆ. ಸೊ ಯಾವ್ದು ಕರೆಕ್ಟ್? ನೀವು ಒಂದೇ ಒಂದು ಆಪ್ಷನ್ ಇದೆ, ಇದನ್ನ ಚೆಕ್ ಮಾಡಿ ಬೇಕಾರೆ. ದ ವೆಸ್ಟ್ ಕೇಮ್ ಟುಗೆದರ್, ಆಮೇಲೆ ನಾಟ್ ಬೇಸ್ಡ್ ಆನ್ ಕೊಲೋನಿಯಲಿಸಮ್ ಆರ್ ಗ್ಲೋಬಲ್ ರೂಲ್ಸ್ ಬಟ್ ಶೇರ್ಡ್ ವ್ಯಾಲ್ಯೂ ಚೈನ್ ಇಂಟ್ರೆಸ್ಟ್. ಏಷ್ಯಾ ಇಸ್ ಕಮಿಂಗ್ ಟು ಇನ್ ದ ಫಾರ್ಮ್ ವೆರಿ ಡಿಫರೆಂಟ್ ಟು ದ ವೇ ಅಂತಿದೆ.
ಸೊ ಇದು ಏನಾಗ್ತದೆ, ಮ್ಯಾಚ್ ಆಗಲ್ಲ. ಯಾಕೆ ಮ್ಯಾಚ್ ಆಗಲ್ಲ ಅಂತಂದ್ರೆ, ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ದ ವೆಸ್ಟ್ ಕೇಮ್ ಟುಗೆದರ್ ಅಂತಿದೆಯಲ್ಲ, ಈ ಮತ್ತು ಇದನ್ನ ನೋಡಿ ಇದೆರಡು. ದ ಏಷ್ಯಾ ಇಸ್ ಕಮ್ಮಿಂಗ್ ಟುಗೆದರ್ ಇನ್ ಎ ಫಾರ್ಮ್ ವೆರಿ ಡಿಫ್ರೆಂಟ್ ಟು ದ ವೇ, ನೋಡಿ, ಇನ್ ಎ ಫಾರ್ಮ್ ವೆರಿ ಡಿಫ್ರೆಂಟ್ ಟು ದ ವೇ ಅಂದ್ರೆ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ ಟು ದ ವೆಸ್ಟ್ ಅಂತ. ಓಕೆ, ಹಂಗಾಗಿ ಈ ಆಪ್ಷನ್ ತಪ್ಪಾಗುತ್ತೆ ಅಂತ ಹೇಳಿದ್ರು. ಫಸ್ಟ್ ಎ ಇಲ್ಲಿದೆ, ಬಿ ಇಲ್ಲಿದೆ, ಈ ಎರಡು ಒಟ್ಟಿಗೆ ಬರಬೇಕು. ಯಾವ್ದು ಫಸ್ಟ್ ಬರಬೇಕು? ಆಪ್ಷನ್ ಬಿ ಫಸ್ಟ್ ಬರಬೇಕು, ಆಪ್ಷನ್ ಎ ಸೆಕೆಂಡ್ ಬರಬೇಕು. ಇನ್ ಎ ವೆರಿ ಡಿಫ್ರೆಂಟ್ ವೇ ಟು ದ ವೇ ದ ವೆಸ್ಟ್ ಕೇಮ್ ಟುಗೆದರ್, ಅಂದ್ರೆ ವೆಸ್ಟ್ ಅಂದ್ರೆ ಪಶ್ಚಿಮದ ರಾಷ್ಟ್ರಗಳು ಹೆಂಗ್ ಬಂದ್ವು, ಆತರ ಏಷ್ಯಾನು ಕಮಿಂಗ್ ಟುಗೆದರ್ ಇನ್ ದ ಫಾರ್ಮ್ ಆಫ್ ವೆರಿ ಡಿಫ್ರೆಂಟ್ ವೇಲ್ ಬರಬೇಕು ಅನ್ನೋದು. ಸೊ ಎ ಮತ್ತೆ ಬಿ ಮತ್ತೆ ಎ ಒಟ್ಟಿಗೆ ಬರಬೇಕು. ಇರೋದು ಇದೊಂದೇ ಆಪ್ಷನ್. ಕಣ್ಣು ಮುಚ್ಕೊಂಡು ಟಿಕ್ಕ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ಒಂದ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಬರ್ತೇನೆ. You are required to rearrange these parts which are labeled as P, Q, R and S. Again, once again, ನೋಡಿ, A, B, C, D ಅಂತ ಕೊಟ್ಟಿದ್ದಾರೆ, P, Q, R, S ಅಂತ ಕೊಟ್ಟೆ ಅಷ್ಟೇ. ಹೇಳ್ತೀರಾ ಯಾವ್ದು ಸರಿ ಯಾವ್ದು ತಪ್ಪು ಅಂತ? ಎಸ್, ಸಾಲ್ವ್ ಮಾಡಿ. ಟೈಮ್ ಕೊಡ್ತೀನಿ, ಬೇಕಾದ್ರೆ ಸಾಲ್ವ್ ಮಾಡಿ ಸ್ನೇಹಿತರೆ. ಇಲ್ಲೂ ಅಷ್ಟೇ, ನೀವೇನ್ ಮಾಡ್ಬೇಕು, ಫಸ್ಟ್ ಓದ್ಬಿಡ್ಬೇಕು. ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಇಂಪ್ರೂವ್ ದ ಬ್ರೀಡ್ ಇಂಡಿಯನ್ ಹಾರ್ಸಸ್, ದ ಎಫರ್ಟ್ಸ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು ಆರ್ ಆಫ್ ಸಿಮ್ ಇಂಪಾರ್ಟೆನ್ಸ್ ಟು ಅಂತಿದೆ. ಇಲ್ಲಿ ನೋಡಿದ್ರೆ ಆಪ್ಷನ್ ಫಸ್ಟ್ ಆರ್ ಇಂದ ಸ್ಟಾರ್ಟ್ ಆಗ್ತಾ ಇರೋದಿದೆ, ಪಿ ಇಂದ ಇದೆ. ಯಾವ್ದು ಕರೆಕ್ಟ್ ಆಗುತ್ತೆ? ಯಾವ್ದು ಕರೆಕ್ಟ್ ಆಗುತ್ತೆ ಹೇಳ್ತೀರಾ? ನೋಡಿ, ಪಿ ಏನಿದೆ, ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಅಂತಿದೆ. ಓಕೆ, ಪಿ ಎಸ್ ಚೆಕ್ ಮಾಡಿ ಫಸ್ಟ್. ದ ಲಾರ್ಜ್ ನಂಬರ್ ಆಫ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಆರ್ ಆಫ್ ಇಂಪಾರ್ಟೆನ್ಸ್ ಟು ದ ಎಫರ್ಟ್ ವಿಚ್ ಆರ್ ಮೇಡಿಂಗ್, ಆಗಲ್ಲ, ಮ್ಯಾಚ್ ಆಗಲ್ಲ ಇದು. ಆರ್ ಇಂಪಾರ್ಟೆನ್ಸ್ ಟು ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್, ದ ಎಫರ್ಟ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು. ನೋಡಿ, ಇಲ್ಲಿ ಫುಲ್ ಕಂಪ್ಲೀಟ್ ಸೆಂಟೆನ್ಸೇ ಕಂಪ್ಲೀಟ್ ಆಗಲ್ಲ ಇದು. ನೋಡೋದು ಹಿಂಗೆ ನೀವು ಒಂದೊಂದೇ ಫಟಾಫಟ್ ಚೆಕ್ ಮಾಡಬೇಕು. ಸೊ ಪಿ ಎಸ್ ಇಂದ ಆಗಲ್ಲ, ಆರ್ ಇಂದ ಸ್ಟಾರ್ಟ್ ಆಗೋದಾಗುತ್ತೆ ಅಂತ ಆಯ್ತು. ಸೊ ಆರ್ ಇಂದ ನೋಡಿ, ದ ಎಫರ್ಟ್ಸ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು ಏನೋ, ಯಾಕೆ ಮೇಡ್ ಟು, ಏನ್ ಮಾಡಕ್ಕೆ, ಏನ್ ಮಾಡಿದ್ರು, ಟು ಇಂಪ್ರೂವ್ ದ ಬ್ರೀಡ್. ಇದು ಫಸ್ಟ್ ಬರ್ಬೇಕು, ಇದು ಸೆಕೆಂಡ್ ಬರ್ಬೇಕಂದ್ರೆ ಆರ್ ಅಂಡ್ ಕ್ಯೂ ಪೇರಿಂಗ್ ಆಯ್ತು. ಇವೆರಡು ಒಟ್ಟಿಗೆ ಬರ್ಬೇಕು, ಆರ್ ಆದ್ಮೇಲೆ ಕ್ಯೂ ಬರಲೇಬೇಕು. ಆರ್ ಕ್ಯೂ ಬರೋದು ಇದೊಂದೇ ಆಪ್ಷನ್. ಕಣ್ಮುಚ್ಕೊಂಡು ಟಿಕ್ ಹಾಕಿ. ದ ಎಫರ್ಟ್ಸ್ ವಿಚ್ ಆರ್ ಬೀಯಿಂಗ್ ಮೇಡ್ ಟು ಇಂಪ್ರೂವ್ ದ ಬ್ರೀಡ್ ಆಫ್ ಇಂಡಿಯನ್ ಹಾರ್ಸಸ್. ಅರ್ಥ ಆಗ್ತಿದೆಯಲ್ಲ? Horses are of importance to large number of Indian agriculturists. Option 3 is the right answer. ಇಲ್ಲಿ ಅರ್ಥ ಹೇಳಕ್ ಹೋಗಲ್ಲ, ಸೆಂಟೆನ್ಸ್ ಅರ್ಥ ಹೇಳಕ್ ಹೋಗಲ್ಲ. ಕನ್ನಡದಲ್ಲಿ ನೋಡಿ, ಯಾವಾಗ್ಲೂ ಇಂಗ್ಲಿಷ್ ತರ ಓದ್ಬೇಕು. ಕನ್ನಡದಲ್ಲಿ ಎಲ್ಲಿ ಬೇಕು ಅಲ್ಲಿ ಮಾತ್ರ ಮಾಡಿ. ಎಲ್ಲಾನು ಇಂಗ್ಲಿಷ್ನ ಕನ್ನಡದಲ್ಲೇ ಮಾಡ್ಕೊಂಡು ಮಾಡ್ತೀವಿ ಅಂದ್ರೆ ನೀವು ಇಂಗ್ಲಿಷ್ ಕಲಿಯಕ್ಕಾಗಲ್ಲ. ಎಲ್ಲನೂ ಕನ್ನಡ, ಇಂಗ್ಲಿಷ್ ಲ್ಯಾಂಗ್ವೇಜ್ ತರ ಓದಿ, ಕನ್ನಡ ಲ್ಯಾಂಗ್ವೇಜ್ ತರ ಓದಿ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಪ್ರತಿಯೊಂದು ಇದನ್ನು ಕೂಡ ವರ್ಡ್ ಹಿಂಗ್ ಕನ್ನಡಕ್ಕೆ ಮಾಡ್ತೀನಿ, ನೋ, ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಅದನ್ನು ನೀವು ಆತರ ಮಾಡಿದ್ರೆ ಇಂಗ್ಲಿಷ್ನ ನೀವು ಕಲಿಯಕ್ಕಾಗಲ್ಲ. ಓಕೆ, ಫೈನ್ ಸರ್. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ, ಒನ್ ಸೆಕೆಂಡ್. ಚೂಸ್ ದ ನಿಯರೆಸ್ಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್. ಓಕೆ, ದ ಸಾಂಗ್ ಹ್ಯಾಡ್ ಎ ಸೋಫ್ರೋಫಿಕ್ ಎಫೆಕ್ಟ್ಸ್ ಆನ್ ದ ಪೇಷಂಟ್. ಸೋಫ್ರೋಫಿಕ್ ಅಂದ್ರೆ ಅರ್ಥ, ಪೇಷಂಟ್ ಆಗ್ಲಿ ನಿಮ್ಗೆ ಆಗ್ಲಿ ಸರ್, ನೀವು ಯಾವಾಗ್ಲೂ ಯೂಶಲಿ, ನನಗಂತೂ ಸಾಂಗ್ ಇಷ್ಟ, ನಾನು ನಿದ್ದೆ ಬರ್ಲಿಲ್ಲ ಸಾಂಗ್ ಕೇಳ್ತೀನಿ. ನೀವು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಅದು. ಸಾಂಗ್ ಒಂಥರ ಮನಸ್ಸು ಮುದ. ನಾವು ಸಾಂಗ್ ಥೆರಪಿ ಅಂತಾನೆ ಕರೀತೀವಿ, ತಲೆನೋವು ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ. ಒಳ್ಳೆ ಸಾಂಗ್ಸು, ಮೆಲೋಡಿ ಸಾಂಗ್ಸು, ಓಕೆ, ಈ ತರದ್ದು. ಅಂದ್ರೆ ಸಾಂಗ್ ಕೇಳ್ತಾ ನಿದ್ದೆ ಬರುತ್ತೆ, ಅಂದ್ರೆ ಸ್ಲೀಪ್ ಇಂಡ್ಯೂಸಿಂಗ್ ಅಂತ. ಇಲ್ಲಿ ಸೊಪ್ರೋಫಿಕ್ ಅಂದ್ರೆ ನಿದ್ರಾಜನಕ. ನಾನು ಇಲ್ಲಿ ತೋರಿಸಿದೆ ನಿಮ್ಗೆ. ಸೊಪ್ರೋರಿಫಿಕ್ ಅಂದ್ರೆ ನಿದ್ರಾಜನಕ ಅಂತ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಯಾವುದು ಅಂತ ಹೇಳಬೇಕು. ಡ್ಯಾಶ್ ಟೈಮ್ ಆಫ್ ಇಂಡಿಯಾ ಈಸ್ ಅನ್ ಇಂಗ್ಲಿಷ್ ಡೈಲಿ ನ್ಯೂಸ್ ಪೇಪರ್. ಟೈಮ್ಸ್ ಆಫ್ ಇಂಡಿಯಾ, ಟೈಮ್ಸ್ ನೋಡಿ, ಇಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾನೆ. ಯಾವ ಆರ್ಟಿಕಲ್? ಡೆಫಿನೆಟ್ ಆಗಿ ಹೇಳ್ತಾ ಇರೋದು. ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ಡೆಫಿನೆಟ್ ಅಂದ್ರೆ ಯಾವುದು? ಆರ್ಟಿಕಲ್ ಯಾವುದು? ದ ಟೈಮ್ಸ್ ಆಫ್ ಇಂಡಿಯಾ ಈಸ್ ಅನ್ ಇಂಗ್ಲಿಷ್ ಡೈಲಿ ನ್ಯೂಸ್ ಪೇಪರ್. ಓಕೆ, ನೆಕ್ಸ್ಟ್ ಬರ್ತೀನಿ. By 2030, the company dash for 50 years. ನೋಡಿ, ಇದು ಅಲ್ಟಿಮೇಟ್ ಕ್ವಶನ್.
will operate, will have operated, will be operating, will have been operating ಅಂತಿದೆ. By 2030 the company will be operating for 50 years, will have been operating. Okay, by 2030 ನೋಡಿ, by 2030 ಓಕೆ, ಈ 2030 ವೇಳೆಗೆ ಕಂಪನಿ 50 ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಅಂದ್ರೆ ಇಟ್ ಈಸ್ ಕಂಟಿನ್ಯೂಸ್ಲಿ ಪಾಸ್ಟ್ ಇಂದ ಈಗಲೂ ರನ್ನಿಂಗ್ ಇದೆ ಅಂತ ಅರ್ಥ. ಅಂದ್ರೆ ಏನರ್ಥ, ಹ್ಯಾವ್ ಬೀನ್ ಅಂತ ಬರಬೇಕು. ಹ್ಯಾವ್ ಬೀನ್, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಪಾಸ್ಟ್ ಆಕ್ಷನ್ ಇಟ್ ಇಸ್ ಕಂಟಿನ್ಯೂಸ್, ಸ್ಟಿಲ್ ಕಂಟಿನ್ಯೂಸ್. ಅಂಡ್ ಆಲ್ಸೋ 50 ಇಯರ್ಸ್, 2030, ಈಗ ನಾವು 2025ರಲ್ಲಿ 26ರಲ್ಲಿ ಇದೀವಿ ಅಂದ್ರೆ ವಿಲ್ ಹ್ಯಾವ್ ಬೀನ್ ಅಂಡ್ ಸ್ಟಿಲ್ ಕಂಟಿನ್ಯೂಸ್ ING. ಸೊ ವಿಲ್ ಹ್ಯಾವ್ ಬೀನ್ ಕಂಟಿನ್ಯೂಸ್ ಅಂತ ಬರಬೇಕು. ಸಬ್ಜೆಕ್ಟ್ ವಿಲ್ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ING ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಹ್ಯಾವ್ ಬೀನ್ ಯಾಕೆ, ಕಂಟಿನ್ಯೂಸ್, ಪಾಸ್ಟ್ ಇಂದ ಕಂಟಿನ್ಯೂಸ್ ಆಗ್ತಾನೆ ಇದೆ. ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆಕ್ಷನ್, ಇಟ್ ಈಸ್ ಪಾಸ್ಟ್ ಅಂಡ್ ಕಂಟಿನ್ಯೂಸ್ ಅಪ್ ಟು ದ ಫ್ಯೂಚರ್ ಪಾಯಿಂಟ್ ಆಗ್ತಾ ಇದೆ. ಸೊ ಹಾಗಾಗಿ ING ಯೂಸ್ ಮಾಡ್ತೀವಿ. ಸಿಂಪಲ್ ಇದು. ನೆಕ್ಸ್ಟ್, ಶಿ ಲುಕ್ಸ್ ಎಕ್ಸಾಸ್ಟೆಡ್. ಓಕೆ, ಶಿ ಡ್ಯಾಶ್ ಸಿನ್ಸ್ ಡಾನ್. ಓಕೆ, ಅವಳು ಯಾಕೆ ಎಕ್ಸಾಸ್ಟೆಡ್ ಅಂದ್ರೆ ಜಾಸ್ತಿ ವರ್ಕ್ ಮಾಡ್ತಾ ಇದ್ದಾಳೆ. ಯಾವಾಗಿನ, ಸಿನ್ಸ್ ಡಾನ್ ಅಂದ್ರೆ ತುಂಬಾ ದಿನಗಳಿಂದ ಅಂತ ಹೇಳೋ ರೀತಿ. ಅಂದ್ರೆ ಇಲ್ಲಿ ಈಗ ನೋಡಿ, ಇಲ್ಲಿ ಯಾವ್ದಿದೆ, ಶಿ ಇದೆ. ಶಿ ಇಸ್ ಎ ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ಸೊ ಹ್ಯಾಸ್ ಬೀನ್ ವರ್ಕಿಂಗ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಫಂಡ. ನೋಡಿ, ಇವೆಲ್ಲ ಬೇಸಿಕ್ ಥಿಂಗ್ಸ್ಗಳು ಒಂದೊಂದು ಸಣ್ಣ ಪುಟ್ಟ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಅಗೇನ್ ಇಲ್ಲಿ ಏನಾಗ್ತದೆ, ಶಿ ಲುಕ್ಸ್ ಎಕ್ಸಾಸ್ಟೆಡ್. ಸಿನ್ಸ್ ಅಂತ ಯೂಸ್ ಮಾಡಿದಾನೆ ಅಂದ್ರೆ ತುಂಬಾ ಹಿಂದೆಯಿಂದನೂ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ ಅವರು, ಮತ್ತೆ ಓದ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ ಅಂದಾಗ ಬೀನ್ ಯೂಸ್ ಮಾಡಬೇಕು. ಅಗೇನ್ ಇಲ್ಲಿ ಹ್ಯಾಸ್ ಅಂತ ಯೂಸ್ ಮಾಡ್ತೀವಿ, ಹ್ಯಾಡ್ ಅಂತ ಯೂಸ್ ಮಾಡಲ್ಲ. ಓಕೆ, ಯಾಕೆ ಹ್ಯಾಡ್ ಅಂತ ಯೂಸ್ ಮಾಡಲ್ಲ? ಹ್ಯಾಡ್ ನಾವು ಐ, ಯು, ದೇ ಆ ತರ ಸಬ್ಜೆಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದ್ದಾಗ ಹ್ಯಾಸ್ ಬೀನ್ ಯೂಸ್ ಮಾಡ್ತೀವಿ. ಹ್ಯಾಡ್ ಬಿನ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಯಾಕೆ ಅಂತಂದ್ರೆ ಶಿ ಲುಕ್ಸ್ ಎಕ್ಸಾಸ್ಟೆಡ್ ಪ್ರೆಸೆಂಟ್ ಅಲ್ಲಿ ಇದೆ. ಸೊ ಪ್ರೆಸೆಂಟ್ ಅಂದ್ರೆ ಈಗ ಶಿ ಲುಕ್ಸ್ ಎಕ್ಸಾಸ್ಟೆಡ್ ಪ್ರೆಸೆಂಟ್ ಪರ್ಫೆಕ್ಟ್ ನ ಹೋಗ್ತಾ ಇರೋದು, ಪಾಸ್ಟ್ ಅಲ್ಲ. ಯಾಕಂದ್ರೆ ಶಿ ಸ್ಟಿಲ್ ವರ್ಕಿಂಗ್ ಅಂತ. ಓಕೆ, ನಾವು ಇದೆಲ್ಲ ಮಾಡಿದೀವಿ. ಪಾಸ್ಟ್ ಬಂದಾಗ ಯಾವ ರೀತಿ ವರ್ಕ್ ಮಾಡಬೇಕು, ವಾಸ್ ವರ್ ಎಲ್ಲಿ ಯೂಸ್ ಮಾಡ್ತೀವಿ, ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನು ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ಅಂಡ್ ಹ್ಯಾವ್ ಯೂಸ್ ಮಾಡ್ತೀವಿ. ಇವೆಲ್ಲ ನಾವು ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದೀವಿ, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಇಂಗ್ಲಿಷ್ ಗ್ರಾಮರ್ ಅಥವಾ ನಮ್ಮ ಗ್ರಾಮರ್ ವಿಡಿಯೋದಲ್ಲಿ ಸಿಗುತ್ತೆ, ತಾವು ನೋಡ್ಕೋಬಹುದು. ನೆಕ್ಸ್ಟ್, ಚೇಂಜ್ ದ ಸ್ಪೀಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸ್. ಓಕೆ, ಅಂದ್ರೆ ಸ್ಪೀಚ್ ಅಂದ್ರೆ ಡೈರೆಕ್ಟ್ ಇದ್ರೆ ಇಂಡೈರೆಕ್ಟ್, ಇಂಡೈರೆಕ್ಟ್ ಇದ್ರೆ ಡೈರೆಕ್ಟ್. He said the cow dead in the night. The cow dead in the night. Okay. He said that ಬರಬೇಕು, ಹೋಗುತ್ತೆ ಇವೆಲ್ಲ. He said that the cow dead in the night ಅಂತಿದೆ. ಅಂದ್ರೆ ಪಾಸ್ಟ್, ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಇದ್ರೆ ಏನಾಗಬೇಕು ಸರ್? ಸಿಂಪಲ್ ಪಾಸ್ಟ್ ಇದೆ, ಪಾಸ್ಟ್ ಅಲ್ಲ ಡೆಡ್ ಅಂತಿದೆ, ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಇರಬೇಕು. ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತೆ, ದ ಕೌ ಸೆಡ್ ದ ಕೌ ಹ್ಯಾಸ್ ಡೆಡ್ ಇನ್ ದ ನೈಟ್. ಪಾಸ್ಟ್ ಪರ್ಫೆಕ್ಟ್ ಆದಾಗ ಹ್ಯಾಡ್ ಯೂಸ್ ಮಾಡ್ತೀವಿ ಅಲ್ಲ ಸರ್? ಈ ಸೆಡ್ ದಟ್ ದ ಕೌ ಹ್ಯಾಡ್ ಡೆಡ್ ಇನ್ ದ ನೈಟ್ ಅಂತ. ಪಾಸ್ಟ್ ಸಿಂಪಲ್ ಇರೋದು, ಹ್ಯಾಡ್ ಡೈಡ್ ಆದಾಗ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹ್ಯಾಡ್ ಡೈಡ್ ಯೂಸ್ ಮಾಡ್ತೀವಿ. ನಾವು ಇವೆಲ್ಲ ಮಾಡಿದೀವಿ, ಇವೆಲ್ಲ ನಿಮ್ಗೆ ಕೊಟ್ಟಿದ್ದೀನಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ. ಪಾಸ್ಟ್ ಸಿಂಪಲ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗಬೇಕು ಅಂತೆಲ್ಲ ಹೇಳಿದೀವಿ. ದಯವಿಟ್ಟು ಚೆಕ್ ಮಾಡಿ. ಈ ಫಾರ್ಮುಲಾ ನಾನು ಕೊಟ್ಬಿಟ್ಟಿದ್ದೀನಿ ನಿಮ್ಗೆ ಎಷ್ಟೋ ಪ್ರೀವಿಯಸ್ ವಿಡಿಯೋಗಳಲ್ಲಿ. ಏನಿದ್ರೆ ಏನಾಗಬೇಕು, ಕ್ಯಾನ್ ಇದ್ರೆ ಕುಡ್ ಆಗುತ್ತೆ, ಹ್ಯಾವ್ ಇದ್ರೆ ಹುಡ್ ಆಗುತ್ತೆ, ಸೊ ವಿಲ್ ಇದ್ರೆ ವುಡ್ ಆಗುತ್ತೆ. ಇವೆಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ ಆಲ್ರೆಡಿ. ಓಕೆ, ನಮ್ ಗ್ರಾಮರ್ ವಿಡಿಯೋ ನೋಡಿ ಫೈನ್, ಅಥವಾ ಪ್ರೀವಿಯಸ್ ವಿಡಿಯೋಸ್ ನೋಡಿ, ಅಥವಾ ಮ್ಯಾರಥಾನ್ ವಿಡಿಯೋ ನೋಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ, ಐಡೆಂಟಿಫೈ ದ ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ಅಂದ್ರೆ ಏನು ಸರ್? ನಾವು ನಾಮ ವಿಶೇಷಣ ಅಥವಾ ವಿಶೇಷಣ ಅಂತ ಕರಿತೀವಿ. ನಾಮಪದಕ್ಕೆ ವಿಶೇಷಣ ಕೊಡ್ತಕ್ಕಂಥದ್ದು. ಓಕೆ, ದೇರ್ ಆರ್ ಸೆವರಲ್ ಮಿಸ್ಟೇಕ್ಸ್ ಇನ್ ಯುವರ್ ಆನ್ಸರ್. ಯಾವ ಸರ್ ಅಬ್ಜೆಕ್ಟಿವ್ ಇಲ್ಲಿ? ಸೆವರಲ್ ಇಸ್ ದ ಅಬ್ಜೆಕ್ಟಿವ್, ಆಪ್ಷನ್ 1. ನೋಡಿ, ಅಬ್ಜೆಕ್ಟಿವ್ ಅಂದ್ರೆ ವಿಶೇಷಣಗಳು, ನಾಮಪದವನ್ನು ವಿವರಿಸುವ ಪದಗಳು ಹೇಳಿದೀನಿ. ಫಾರ್ ಎಕ್ಸಾಂಪಲ್, ಬ್ಯೂಟಿಫುಲ್ ಗರ್ಲ್, ಗರ್ಲ್ ನ ಬ್ಯೂಟಿಫುಲ್ ಅಂತಕ್ಕಂಥದ್ದು ಗರ್ಲ್ ಇಸ್ ನೌನ್, ನಾನ್ ಪ್ರಾಪರ್ ನೌನ್. ಅಂಡ್ ಆಲ್ಸೋ ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದು ನೌನ್, ಮೆನಿ ಸ್ಟೂಡೆಂಟ್ಸ್ ಅಂತೀವಲ್ಲ, ಹಂಗೆ ಇಲ್ಲೂ ಕೂಡ ಏನಾಗುತ್ತೆ, ಮಿಸ್ಟೇಕ್ಸ್ ಅಂತಕ್ಕಂಥದ್ದು ಸೆವರಲ್ ಅಂತ ಹೇಳ್ತಾ ಇದೀವಲ್ಲ, ದಿಸ್ ಇಸ್ ದ ಅಬ್ಜೆಕ್ಟಿವ್. ಅಬ್ಜೆಕ್ಟಿವ್ ತುಂಬಾ ಬರುತ್ತೆ, ಅದರಲ್ಲಿ ನಿಮಗೆ 9 ಟೈಪ್ ಬರುತ್ತೆ. ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್, ಓಕೆ, ಅಂಡ್ ನ್ಯೂಮರೇಟಿವ್, ಇವೆಲ್ಲ ನಾವು ಮಾಡಿದೀವಿ ಸ್ನೇಹಿತರೆ ಗ್ರಾಮರ್ ಅಲ್ಲಿ. ನೋಡ್ಕೊಳ್ಳಿ ಒಂದ್ಸಲ ಗ್ರಾಮರ್ ಈ ವಿಡಿಯೋ ನಾನು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ನೋಡ್ಕೊಳ್ಳಿ. ಫೈನ್ ಸರ್, ಶಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ. ಓಕೆ, ಕರೆಕ್ಟ್. ನಾವು ಇಲ್ಲಿ ಆರ್ಟಿಕಲ್ ಯಾವುದು ಅಂತ ಹೇಳಬೇಕು. ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಜಾಯ್ಸ್ ಆಫ್ ಅನ್ ಆರ್ಟಿಕಲ್ ಬಿಟ್ವೀನ್ ಎ ಅಂಡ್ ಎನ್ ಈಸ್ ಡಿಟರ್ಮೈನ್ಡ್ ಬೈ. ಓಕೆ, ಎ ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಲ್ಲ ಸರ್, ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಅಂಡ್ ಎನ್ ಅಂತ ಕರಿತೀವಿ.
ಇದೆರಡರಲ್ಲಿ ಕರೆಕ್ಟ್ ಡಿಟರ್ಮೈಂಡ್ ಏನು, ಯಾವ ಬೇಸಿಸ್ ಮೇಲೆ ಕರೆ ಮಾಡ್ತೀವಿ, ಓವಲ್ಸ್ ಅಂತ ಕರಿತೀವಿ. ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಬಟ್ ಓವಲ್ಸ್ ಕಾನ್ಸೋನೆಂಟ್ಸ್ ಅಲ್ಲ, ಸೌಂಡ್ ಈಗ ಎ ಇ ಐ ಓ ಯು ಅನ್ನೋದು ಈ ಒಂದು ಲೆಟರ್ ಬೇಸಿಸ್ ಮೇಲಲ್ಲ, ಅದರ ಒಂದು ಸೌಂಡ್ ಕೊಡ್ತಕ್ಕಂಥದ್ದು. ಸೌಂಡ್ ಬೇಸಿಸ್ ಮೇಲೆ ಆನ್ ಯೂಸ್ ಮಾಡಬೇಕು ಬೇಡವು ಅಂತ ನಾವು ಡಿಟರ್ಮೈನ್ ಮಾಡೋದು. ಆ ಅನ್ನೋ ಸೌಂಡ್ ಬರಬೇಕು, ಇ ಅನ್ನೋ ಸೌಂಡ್ ಬರಬೇಕು, ಐ ಅನ್ನೋ ಸೌಂಡ್ ಬರಬೇಕು ಆ ಪ್ರೊನೌನ್ಸಿಯೇಷನ್ ಮಾಡಬೇಕಾದ್ರೆ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಕಾಂಪೌಂಡ್ ಸೆಂಟೆನ್ಸ್. ಓಕೆ, ಟೈಪ್ ಆಫ್ ಸೆಂಟೆನ್ಸ್ ಇದು ಕೂಡ ಮಾಡಿದ್ವಿ. ವಿಡಿಯೋ ನಂಬರ್ 4, 2 ಎಲ್ಲ ನೋಡಿ ನಮ್ದು. ಅದಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಮ್ಯಾರಥಾನ್ ವಿಡಿಯೋ ನೋಡಿ, ಅವೆಲ್ಲ ಮಾಡಿದ್ವಿ. ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೇನು, ಇಟ್ ಇಸ್ ಅ ಕಾಂಪೌಂಡ್ಸ್, ಕನೆಕ್ಟಿವಿಟಿ ಬರಬೇಕು. ಕನೆಕ್ಟಿವಿಟಿ ಅಂದ್ರೆ ಬಟ್, ಆಂಡ್ ಈ ತರ ಎಲ್ಲ ಬರಬೇಕು. ಇಲ್ಲ ಆಂಡ್ ಎಲ್ಲಿದೆ, ಇದೆಯಾ ಇದ್ರಲ್ಲಿ, ಇಲ್ಲ ಇದ್ರಲ್ಲಿ ಇದೆಯಾ, ಇದ್ರಲ್ಲಿ ಇದೆ ನೋಡಿ, ಇದೆಯಾ, ಆಪ್ಷನ್ ಡಿ ಮಾತ್ರ ಕಾಂಪೌಂಡ್ ಸೆಂಟೆನ್ಸ್. ಓಕೆ, ಜ್ಞಾಪಕ ಇದೆ, ಏನು ಕೊಟ್ಟಿದೆ ನಿಮಗೆ, ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಕಾಂಪೌಂಡ್ ಅಂದ್ರೆ ಕಾಂಪ್ಲೆಕ್ಸ್ ಏನು. ಕಾಂಪೌಂಡ್ ಅಲ್ಲಿ ನಿಮಗೆ ಆಂಡ್, ಫಾರ್, ನಾಟ್, ಬಟ್, ಎಟ್ ಅಂತೆಲ್ಲ ಬರುತ್ತೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಆಲ್ದೋ, ಬಿಕಾಸ್, ಆಫ್ಟರ್ ಈ ತರ ಎಲ್ಲ ಬರುತ್ತೆ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸಿಂಪಲ್ ಆಗಿ ಒಂದೇ ಒಂದು ಏನೋ ಕಂಪ್ಲೀಟ್ ಆಕ್ಷನ್ ಆಗಿರೋದು, ಒಂದು ಫುಲ್ ಸ್ಟಾಪ್ ಇರೋ ಒಂದು ಸಿಂಪಲ್ ಸೆಂಟೆನ್ಸ್ ಬಂದ್ರೆ ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತಕ್ಕಂಥದ್ದು, ಎರಡು ಕನೆಕ್ಟ್ ಮಾಡ್ತಕ್ಕಂಥದ್ದು ಇರಿದ್ರೆ ಆಂಡ್, ನಾಟ್, ನಾರ್, ಬಟ್, ಆರ್. ಓಕೆ, ಈ ತರ ಇದ್ರೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಸಿಂಪಲ್. ಈಗ ಕಷ್ಟ ಆಯ್ತಾ, ಪೇಪರ್ ಕಷ್ಟ ಆಯ್ತಾ ಹೇಳಿ ನೋಡೋಣ. ಪ್ರಾಪರ್ ಆಗಿ ಓದ್ಕೊಂಡಿದ್ರೆ ಕಷ್ಟ ಇರಲ್ಲ. ಅದಕ್ಕೆ ಹೇಳ್ತೇನೆ, ಈಗಲೂ ಮ್ಯಾರಥಾನ್ ವಿಡಿಯೋ ನೋಡಿ. ಅಪ್ಕಮಿಂಗ್ ಏನಿದೆ NHK ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ದಟ್ ಚೇಂಜ್ ದ ವಾಯ್ಸ್ ಫಾರ್ ದ ಗಿವನ್ ಸೆಂಟೆನ್ಸ್. ಓಕೆ, ವಾಯ್ಸ್ ಅಂದ್ರೆ ಆಕ್ಟಿವ್ ಟು ಪ್ಯಾಸಿವ್. ಆಕ್ಟಿವ್ ಇದ್ರೆ ಪ್ಯಾಸಿವ್ ಮಾಡಬೇಕು, ಪ್ಯಾಸಿವ್ ಇದ್ರೆ ಆಕ್ಟಿವ್ ಮಾಡಬೇಕು. ಟೀಚರ್ ಹ್ಯಾಸ್ ರಿಟನ್ ಲೆಟರ್ಸ್ ಅಂತಿದೆ, ಎಕ್ಸ್ ಫಾರ್ಮ್ ಅಂತ ಹೇಳ್ತೀನಿ. ಎಕ್ಸ್ ಫಾರ್ಮ್ ಅಂದ್ರೇನು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರುತ್ತೆ. ಆಬ್ಜೆಕ್ಟ್ ಸಬ್ಜೆಕ್ಟ್ ವರ್ಬ್ ಥರ್ಡ್ ಫಾರ್ಮ್ ಬರುತ್ತೆ, ಇಲ್ಲಿ ಸಬ್ಜೆಕ್ಟ್ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಏನಿದೆ, ಆಬ್ಜೆಕ್ಟ್, ದ ಟೀಚರ್ ಹ್ಯಾಸ್ ರಿಟನ್ ಲೆಟರ್ಸ್ ಇಸ್ ದ ಆಬ್ಜೆಕ್ಟ್. ಸೊ ಲೆಟರ್ಸ್ ಫಸ್ಟ್ ಬರಬೇಕು. ಓಕೆ, ಅಂಡ್ ಲೆಟರ್ಸ್ ಇಲ್ಲಿ ಏನಿದೆ, ಹ್ಯಾಸ್ ಇದೆ. ಹ್ಯಾಸ್ ಇದೆ ಹಾಗೆ ನಾ ಹೇಳಿದೀನಿ, ಹ್ಯಾಸ್ ಇದೆ, ಹ್ಯಾಸ್ ಬೀನ್ ಬರಬೇಕು ಅಂತ. ಹ್ಯಾಸ್ ಬೀನ್ ಇಲ್ಲಿದೆ, ಇಲ್ಲಿದೆ. ಸೊ ಇವೆರಡಲ್ಲಿ ಇದು ತಪ್ಪು, ಇದು ತಪ್ಪು. ಇಲ್ಲಿ ನೋಡಿ, ಲೆಟರ್ಸ್ ಅಂತಿದೆ. ಲೆಟರ್ಸ್ ಅಂದ್ರೆ ಬಹುವಚನ, ಸೊ ಅದಕ್ಕೆ ಹ್ಯಾವ್ ಬರಬೇಕು, ಹ್ಯಾಸ್ ಬರಬಾರ್ದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಂಡ್ ಆಲ್ಸೋ ಇಲ್ಲಿ ನೋಡಿ, ಬರೀ ಲೆಟರ್ ಅಂತಿದೆ, ಹ್ಯಾಸ್ ಬೀನ್. ಓಕೆ, ಹ್ಯಾಸ್ ಬೀನ್ ಬರ್ಬೋದಾಗಿತ್ತು, ಬಟ್ ಇಲ್ಲಿ ಏನಿದೆ, ಇಲ್ಲಿ ಲೆಟರ್ ಇದೆ. ಲೆಟರ್ಸ್ ಇಲ್ಲಿ ಕೇಳಿರೋದು ನಮ್ಗೆ. ಸೊ ದಿಸ್ ಇಸ್ ರಾಂಗ್. ಲೆಟರ್ಸ್ ಬೇಕು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದನ್ನ ನಿಮ್ಗೆ ಗೊತ್ತಿದೆ, ಟೆನ್ಸಸ್ ನಾನು ಕೊಟ್ಟಿದ್ದೀನಿ. ಹ್ಯಾಸ್, ಹ್ಯಾವ್ ಇದ್ರೆ ಹ್ಯಾಸ್, ಹ್ಯಾವ್ ಬೀನ್ ಬರಬೇಕು, ವರ್ಬ್ ಥರ್ಡ್ ಫಾರ್ಮ್ ಬರಬೇಕು. ಹ್ಯಾಡ್ ಇದ್ರೆ ಹ್ಯಾಡ್ ಬೀನ್ ಬರಬೇಕು. ಶೆಲ್ ವಿಲ್ ಇದ್ರೆ ಶೆಲ್ ವಿಲ್ ಬಿ ಅಂತ ಬರಬೇಕು, ವಿಲ್ ಬಿ ಅಂತ ಬರಬೇಕು, ಶೆಲ್ ಬಿ ಅಂತ ಬರಬೇಕು. ಕ್ಯಾನ್ ಕುಡ್ ಇದ್ರೆ ಕ್ಯಾನ್ ಕುಡ್ ಬಿ ಅಂತ ಬರಬೇಕು. ಇವೆಲ್ಲ ಹೇಳಿದೀನಿ ಸ್ನೇಹಿತರೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ನೆಕ್ಸ್ಟ್ ಬರ್ತೀನಿ. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಗಿವನ್ ಸೆಂಟೆನ್ಸ್. ಹ್ಯಾವ್ ಸಮ್ ಮೋರ್ ಫ್ರೂಟ್ಸ್ ಅಂತಿದೆ. ಹ್ಯಾವ್ ಸಮ್ ಮೋರ್ ಫ್ರೂಟ್ಸ್ ಡ್ಯಾಶ್ ಅಂತಿದೆ. ನೋಡಿ, ಅಲ್ಟಿಮೇಟ್ ಕ್ವಶನ್ ಟ್ಯಾಗ್ ಅಂದ ತಕ್ಷಣ ನಿಮ್ಗೆ ಪದೇ ಪದೇ ಹೇಳಿದ್ದೀನಿ, ಪಾಸಿಟಿವ್ ಇದ್ರೆ ನೆಗೆಟಿವ್ ಬರಬೇಕು, ನೆಗೆಟಿವ್ ಇದ್ರೆ ಪಾಸಿಟಿವ್ ಬರಬೇಕು ಅಂತ. ಇಲ್ಲಿ ಹ್ಯಾವ್ ಸಮ್ ಮೋರ್ ಫ್ರೂಟ್ಸ್ ಅಂತಿದೆ. ಸಮ್ ಮೋರ್ ಫ್ರೂಟ್ಸ್ ಅನ್ನೋ ಜಾಗ ಏನಿದೆ ಸ್ನೇಹಿತರೆ ಇಲ್ಲಿ. ಸೊ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ಸಮ್ ಮೋರ್ ಅಂದ್ರೆ ಇನ್ನೂ ಹೆಚ್ಚು ಅಂತ ಹೇಳ್ತಾ ಇದಾರೆ. ಅದಕ್ಕೆ ಏನ್ ಬರಬೇಕು, ಹ್ಯಾವ್ ಸಮ್ ಮೋರ್, ಇನ್ನೂ ಹೆಚ್ಚು ತಿನ್ನು ಅನ್ನೋ ರೀತಿ. ಅಂದ್ರೆ ಫ್ಯೂಚರ್ ಅಂದ್ರೆ ವಿಲ್ ಬರಬೇಕು ಅಥವಾ ವೋಂಟ್ ಬರಬೇಕು. ವಿಲ್ ಯು, ಡೋಂಟ್ ಬರಬಾರ್ದು. ನೀವು ಏನ್ ಮಾಡ್ತೀರಾ, ಸೊ ನೆಗೆಟಿವ್ ಸರ್, ಪಾಸಿಟಿವ್ ಇದೆಯಲ್ಲ ನೆಗೆಟಿವ್ ಹಾಕ್ಬೇಕು. ಡೋಂಟ್ ಯು, ಹ್ಯಾವೆಂಟ್ ಯು ಅಂತ ತಪ್ಪು ಸರ್. ಹ್ಯಾವೆಂಟ್ ಯು ಬರಲ್ಲ ಇಲ್ಲಿ. ಅದಕ್ಕೆ ಹೇಳ್ತಾ ಇರೋದು ಸಮ್ ಮೋರ್. ಡಿಡ್ ಯು ಹ್ಯಾವ್, ಬರೀ ಹ್ಯಾವ್ ಫ್ರೂಟ್ಸ್ ಅಂದ್ರೆ ಓಕೆ. ಓಕೆ, ವೋಂಟ್ ಯು ನೀವೇ ಆವಾಗ ಹ್ಯಾವೆಂಟ್ ಯು ಅಂತೆಲ್ಲ ಕೇಳಬಹುದಾಗಿತ್ತು. ಇಲ್ಲಿ ಸಮ್ ಮೋರ್ ಫ್ರೂಟ್ಸ್ ಅಂತಿದೆ, ಇನ್ನು ಹೆಚ್ಚು ತಿನ್ನು ಅಂತ. ಆಗ ತಿಂತೀಯಾ ಅಂತ ಕೇಳ್ತೀವಿ ಹೊರತು ಹ್ಯಾವೆಂಟ್ ಯು ಅಂತ ಕೇಳಲ್ಲ. ತಿಂತೀಯಾ, ವಿಲ್ ಯು ಅಥವಾ ವೋಂಟ್ ಯು ಅಂತ ಕೇಳ್ತೀವಿ. ತಿನ್ನಲ್ವಾ ಅಥವಾ ತಿಂತೀಯಾ, ಇನ್ನು ಹೆಚ್ಚು ತಿನ್ನು ಅಂದಾಗ ತಿನ್ನಲ್ವಾ ಅಥವಾ ತಿಂತೀಯಾ ಅಂತೀವಿ ಹೊರತು ನೀವು ಹ್ಯಾವೆಂಟ್ ಯು ಅನ್ನಲ್ಲ. ನೋಡ್ರ, ಎಂತ ಸೂಪರ್ ಕ್ವಶನ್. ಇದೊಂಥರ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್. ಓಕೆ, ನಾನು ಹೇಳ್ತಾ ಇದ್ದೀನಿ ಪದೇ ಪದೇ. ಸೊ ಇಲ್ಲಿ ವಿಲ್ ಯು ಬರಬೇಕು ಅಥವಾ ವೋಂಟ್ ಯು ಬರಬೇಕು, ಎರಡಲ್ಲಿ ಒಂದು. ಯಾಕಂದ್ರೆ ಇಟ್ ಇಸ್ ಇಂಪರೇಟಿವ್ ಸೆಂಟೆನ್ಸ್. ಇಟ್ ಈಸ್ ಎ ಇಂಪರೇಟಿವ್ ಸೆಂಟೆನ್ಸ್ ಸ್ಟಾರ್ಟಿಂಗ್ ವಿತ್ ವರ್ಬ್ ಲೈಕ್ ಹ್ಯಾವ್ ಇದ್ದಾಗ ವಿಲ್ ಯು ಅಥವಾ ವೋಂಟ್ ಯು ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಎಂತ ಸೂಪರ್. ತುಂಬಾ ಜನ ಹ್ಯಾವೆಂಟ್ ಯು ಅಂತ ಹಾಕಿರ್ತಾರೆ, ತಪ್ಪಾಗಿರುತ್ತೆ. ನೆಕ್ಸ್ಟ್ ಬರ್ತೀನಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಹಾಕ್ಬೇಕು. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್ ಡ್ಯಾಶ್ ಲಂಚ್ ಅಂತಿದೆ. ಅಲ್ಟಿಮೇಟ್ ಕ್ವಶನ್ ಇದು. ನೋಡಿ, ಇಲ್ಲಿ ಅಟ್ ಲಂಚ್ ಸರಿ ಆಗುತ್ತೆ, ಡ್ಯೂರಿಂಗ್ ಲಂಚ್ ಎಬೋ ಅಂತ ಆಗಲ್ಲ, ಓವರ್ ಲಂಚ್ ಮೂರಲ್ಲಿ ಒಂದು ಅಂತ ಡಿಸ್ಕಸ್ ಮಾಡ್ತಿರೋ. ತುಂಬಾ ಜನ ಅಟ್ ಲಂಚ್ ಅಂತ ಹಾಕ್ಬೋದು. ಎಸ್, ಅಟ್ ಲಂಚ್ ಇಸ್ ಫೈನ್. ವಿ ಕ್ಯಾನ್ ಡಿಸ್ಕಸ್ ದಿಸ್ ಮ್ಯಾಟರ್. ಅಟ್ ಲಂಚ್ಗೂ ಓವರ್ ಲಂಚ್ಗೂ ಸ್ವಲ್ಪ ಡಿಫರೆನ್ಸ್ ಇದೆ. ಓವರ್ ಲಂಚ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಟ್ ಲಂಚ್ ಅಂದ್ರೆ ಜಸ್ಟ್ ಇಟ್ ಈಸ್ ಎ ಸಜೆಸ್ಟ್ ಡ್ಯೂರಿಂಗ್ ದ ಮೀಲ್ ಟೈಮ್ ಅಲ್ಲಿ ಮಾಡ್ತಕ್ಕಂಥದ್ದು, ಆ ಟೈಮ್ ಅಲ್ಲಿ ಅಂತ ಹೇಳೋದಕ್ಕೂ ಅಲ್ಲಿ ನಾವು ಡಿಸ್ಕಷನ್
ಥ್ರೂ ಎ ಪೀರಿಯಡ್, ಒಂದು ಪೀರಿಯಡ್ ಅಲ್ಲಿ ಕಂಪ್ಲೀಟ್ ಊಟ ಮಾಡೋ ಟೈಮ್ ಕಂಪ್ಲೀಟ್ ಪೀರಿಯಡ್ ಅಲ್ಲಿ ಮಾಡೋದು ಇದೆಯಲ್ಲ, ಅದಕ್ಕೆ ಓವರ್ ಲಂಚ್ ಅಂತ ಕರಿತೀವಿ. ಸೊ ಓವರ್ ಇಸ್ ದ ರೈಟ್ ಆನ್ಸರ್. ನಾವು ಅಟ್ಟಿಲಿ ಯೂಸ್ ಮಾಡಲ್ಲ. ಓಕೆ, ನೋಡಿ ಅಲ್ಟಿಮೇಟ್ ಆಗಿದೆ. ಇನ್ನೂ ಒಂದಷ್ಟು ಕ್ವಶನ್ಸ್ ಇದೆ, ಅದನ್ನ ಮುಂದೆ ತಗೋತೀನಿ ಇನ್ನೊಂದಷ್ಟು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇಂಗ್ಲಿಷ್ದು. ಓಕೆ, ಚೆನ್ನಾಗಿದೆ. ಒಂದೇ ಪಾರ್ಟ್ ಅಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ನಿಮ್ಗೆ ಇದರಲ್ಲಿ ಪ್ಯಾಸೇಜ್ ಕೊಟ್ಟಿದ್ದೀನಿ, ಡಿಸ್ಕಸ್ ಮಾಡೋಣ. ನೋಡಿ, ಮ್ಯಾರಥಾನ್ ವಿಡಿಯೋಗಳು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಅಟ್ಲೀಸ್ಟ್ ಪ್ಲೇ ಲಿಸ್ಟ್ ನೋಡೋಕ್ಕಾಗಿಲ್ಲ ಅಂದ್ರೆ ಮ್ಯಾರಥಾನ್ ವಿಡಿಯೋಗಳು ನೋಡಿ. ಇವೆಲ್ಲ ಲಿಂಕ್ಗಳು ಮತ್ತೆ ಗ್ರಾಮರ್ ಲಿಂಕ್ಸ್ಗಳು ಎಲ್ಲ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಓಕೆ, ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.